ಈ ಮಂಗಳೂರಿನಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ಎಲ್ಲ ಶಾಲಾ ಕಾಲೇಜಿನಲ್ಲಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕಂಪಲ್ಸರಿ ಮಾಡಿದ್ದಾರೆ. ಮತ್ತೆ ಕಾಲೇಜಿನಲ್ಲಿ ರ್ಯಾಗಿಂಗ್ ಕೇಸ್ ಮೊದಲು ತುಂಬಾ ನಡೀತಿತ್ತು, ಅದನ್ನು ಮೊದಲಿನ ಅಧಿಕಾರಿ ತುಂಬಾ ಇಗ್ನೋರ್ ಮಾಡ್ತಿದ್ರು. ಆದರೆ ಇವರು ಇಗ್ನೋರ್ ಮಾಡದೆ ಅವರ ಅಗೇನ್ಸ್ಟ್ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೊಂಡಿದ್ದಾರೆ. ಇವತ್ತು ಮಂಗಳೂರು ನಗರ ಹೇಗಿದೆ ಅಂತ ಹೇಳಿದೆ, ಯಾರಿಗೂ ಯಾವುದೇ ಭಯಭೀತಿ ಇಲ್ಲದೆ ರಸ್ತೆಯಲ್ಲಿ ನಡೆಯುವಂಥ ಒಂದು ಅವಕಾಶವನ್ನು ಉಂಟು ಮಾಡಿದ್ದಾರೆ. ನೋಡಿ, ಹಿಂದೆ ಅನುಪಮ್ ಅಗ್ರವಾಲ್ ಇದ್ದರು, ಅವರು ಇರುವಂಥ ಸಂದರ್ಭದಲ್ಲಿ ಸಾಲು ಸಾಲು ಕೊಲೆ ಆಯಿತು. ಆವಾಗ ಜುಗಾರಿ ಅಡ್ಡಿ, ಇಸ್ಪೀಡ್ ಕ್ಲಬ್ ಎಲ್ಲವೂ ಕೂಡ ಕುಲ್ಲಂಕುಲ್ಲವಾಗಿ ನಡೀತಾ ಇದ್ದು. ಈ ಡ್ರಗ್ ಮಾಫಿ ಆಗಿರ್ಬೋದು, ಈ ಮಟ್ಕಾ ಮಾಫಿ ಆಗಿರ್ಬೋದು, ಅದರ ಈ ಹೊಯ್ಗೆ ಸ್ಯಾಂಡ್ ಮಾಫಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕಡಿವಾಣವನ್ನು ನಮ್ಮ ಮಂಗಳೂರು ಕಮಿಷನರ್, ಹೆಮ್ಮೆಯ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಮಾಡಿದ್ದಾರೆ. ಶಾಂತಿ ಹೀಗೇನೆ ಕಾಪಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಸುಧೀರ್ ಕುಮಾರ್ ರೆಡ್ಡಿ ಅಂತ ಅಧಿಕಾರಿಗಳು ಮಂಗಳೂರಿಗೆ ಹಾಗೇನೆ ದಕ್ಷಿಣ ಕನ್ನಡಕ್ಕೆ ಇನ್ನಾದಷ್ಟು ಬರಬೇಕಂತ ಹೇಳಿ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸರ್ಕಾರ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಚೇಂಜ್ ಆಗಿದ್ದಾರೆ. ಇಂದಿನ ಮುಖ್ಯಮಂತ್ರಿಗಳು ಮಂಗಳೂರು ಶಾಂತವಾಗಿರ್ಬೇಕು ಅಥವಾ ಕೋಮುಗಲಭೆ ನಿಂತು ಹೋಗ್ಬೇಕು ಅಥವಾ ಜೂಜು ಮತ್ತೊಂದು ಮಗದೊಂದು ಎಲ್ಲಾನು ಕೂಡ ನಿಂತು ಹೋಗ್ಬೇಕು ಅಂತ ಹೇಳಿ ಅರುಣ್ ಕುಮಾರ್ ಅನ್ನು ಕೂಡ SP ಅನ್ನಾಗಿ, ಸುಧೀರ್ ಕುಮಾರ್ ರೆಡ್ಡಿಯನ್ನು ಕಮಿಷನರ್ ಆಗಿ ನೇಮಕ ಮಾಡಿರುವಂಥದ್ದು. ಸೊ ಈಗ ಇವರುಗಳನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಒತ್ತಡ ಕೂಡ ಕೇಳಿ ಬರ್ತಾ ಇರುವಂಥದ್ದು. ದೊಡ್ಡ ದೊಡ್ಡ ಕೈಗಳು ಇವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದರ ಬಗ್ಗೆ ಮಂಗಳೂರಿನ ಜನತೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಸುಧೀರ್ ರೆಡ್ಡಿ ಕಮಿಷನ್ ಬಂದ ನಂತರ ಇಡೀ ದಕ್ಷಿಣ ಕನ್ನಡದಲ್ಲಿ ಮರಳು ದಂಧೆ, ಮಾದಕ ವಸ್ತು, ಗಾಂಜಾ, ಅಫೀಮು, MDM ಟ್ಯಾಬ್ಲೆಟ್ ಮಾರುವವರನ್ನು ಹಿಡಿದಿದ್ದಾರೆ. ಅವರಂತ ಒಳ್ಳೆ ದಕ್ಷ ಆಫೀಸರ್ ಇನ್ನೂ ದಕ್ಷಿಣ ಕನ್ನಡಕ್ಕೆ ಬೇಕು. ಸದ್ಯಕ್ಕೆ ಅವರು ಬಂದ ನಂತರ ಕೋಮು ಗಲಭೆ ಎಲ್ಲಿಯೂ ನಡೆದಿಲ್ಲ. ಮಂಗಳೂರು ಈಗ ಶಾಂತಿಯುತವಾಗಿದೆ. ಅವರು ಇನ್ನೂ ಕೂಡ ಇಲ್ಲಿ ಮಂಗಳೂರಿಗೆ ಬೇಕು. ಅವರು ಕಮಿಷನರ್ ಅವರು ಭಾರಿ ಒಳ್ಳೆಯವರು, ಅವರೇ ಬೇಕು ನಮ್ಮ ಈ ಜಿಲ್ಲೆಗೆ, ಮಂಗಳೂರು ಜಿಲ್ಲೆಗೆ. ಈಗ ಅವರು ಬಂದ ಮೇಲೆ ಏನು ಈಗ ಒಂದು ನೆಮ್ಮದಿ ಉಂಟು. ಇಲ್ಲೇ ಒಂದು ಬೇಡದು ಸಂದೇಶ ಅದೇನೇ ಅಂತವನ್ನಿಲ್ಲ ನಮಗೆ. ಅವರೊಂದು 5 ವರ್ಷ ಅವರೇ ಬೇಕಂತ ನಮಗೆ ಅನಿಸ್ತದೆ. ಮಂಗಳೂರೇ ಭಾರಿ ಒಂದು ಶಾಂತಿಯುತ, ಒಂದು ನೆಮ್ಮದಿ, ರಾತ್ರಿ ಎಲ್ಲಿ ಸಹ ಹೋಗ್ಬೋದು, ನಮಗೆ ಏನು ಇದಿಲ್ಲ. ಒಳ್ಳೆ ಕಮಿಷನರ್, ಇಷ್ಟವರೆಗೆ ಎಂಥ ಕಮಿಷನರ್ ನೋಡಲಿಲ್ಲ. ಕಮಿಷನರ್ ಒಳ್ಳೆ ವ್ಯಕ್ತಿ. ಇಲ್ಲಿ ಬಂದ ಮೇಲೆ ಶಾಂತಿಯಾಗಿದೆ ಮಂಗಳೂರು. ಯಾವುದು 2 ನಂಬರ್ ದಂಧೆ ಎಲ್ಲ ನಿಂತಿದೆ. ಒಳ್ಳೆ ಜನರು ಒಳ್ಳೆ ರೀತಿಯಲ್ಲಿ ದುಡಿತಾರೆ. ಅವರು ಇದ್ದರೆ ಒಳ್ಳೆಯದೇ. ಇಲ್ಲಿ ಟ್ರಾನ್ಸ್ಫರ್ ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಅಭಿಪ್ರಾಯ ಅವರಿದ್ರೇ ಚಂದ, ನಮಗೆ ದುಡಿಯೋಕ್ಕೂ ಒಳ್ಳೆ ಇದು. ರಾತ್ರಿ ಎಷ್ಟೋ ರಾತ್ರಿ ಹೋದ್ರು, ಬಾಡಿಗೆ ಹೋದ್ರು ಸೇಫು ಅವರಿದ್ದಾಗ. ಅವರು ಹೋದ್ಮೇಲೆ ಹೇಳಲಿಕ್ಕೆ ಆಗಲ್ಲ ಏನಂತ. ಆಟೋದವ್ರಿಗೆ ಭಯ ಓಡಲಿಕ್ಕೆ, ಮೊದಲೇ ಆಟೋದವರ ಟಾರ್ಗೆಟ್ ಎಲ್ಲದರಲ್ಲೂ. ಜಾಸ್ತಿ ಹೇಳೋದಾದರೆ BC ರೋಡ್ ಕಡೆ ಹೋಗೋದು ಯಾರು ಹೋಗ್ತಾನೆ ಇಲ್ಲ ಆಟೋದವರು ರಾತ್ರಿ ಹೊತ್ತು. ಅವ್ರು ಬಂದಮೇಲೆ ಈಗ ಯಾವ ಕಡೆಗೂ ಓಡ್ತಾರೆ ಬಾಡಿಗೆ. ಯಾವುದು 2 ನಂಬರ್ ದಂಧೆನೂ ಇಲ್ಲ, ಎಲ್ಲ ಮುಗ್ದೋಗಿದೆ. ಇಷ್ಟು 2 ನಂಬರ್ ದಂಧೆ ನಡೀತಾ ಇತ್ತು ಮಂಗಳೂರಲ್ಲಿ. ಅದು ಮಸಾಜ್ ಪಾರ್ಲರ್ ಅದು ಇದು ಅಂತ ಎಲ್ಲ ಬಂದಾಗಿದೆ ಅವರಿದ್ದ ಮೇಲೆ. ಕಳೆದ 1 ವರ್ಷಗಳಿಂದ ಮಂಗಳೂರು ಬಹಳ ಶಾಂತವಾಗಿದೆ. ಯಾಕಂತ ಹೇಳಿದರೆ 1 ವರ್ಷಗಳ ಹಿಂದೆ ಕಳೆದ ಮೇನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆಗುಂತವಾದ ಚಟುವಟಿಕೆ ನಡೀತಾ ಇತ್ತು. ಬಹಳಷ್ಟು ಕೊಲೆ ಆಗಿರ್ಬೋದು, ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಬಹಳಷ್ಟು ಹೊಡೆದಾಟಗಳು, ಸೊ ಇವೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ 1 ವರ್ಷಗಳಿಂದ ಮಂಗಳೂರು ಶಾಂತವಾಗಿದೆ. 1 ವರ್ಷ ನೋಡೋದು ಯಾವುದೇ ಮಾಫಿ, ಡ್ರಗ್ ಮಾಫಿ ಆಗಿರ್ಬೋದು, ಈ ಮಟ್ಕಾ ಮಾಫಿ ಆಗಿರ್ಬೋದು, ಅದರ ಈ ಹೊಯ್ಗೆ ಸ್ಯಾಂಡ್ ಮಾಫಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕಡಿವಾಣವನ್ನು ನಮ್ಮ ಮಂಗಳೂರು ಕಮಿಷನರ್, ಹೆಮ್ಮೆಯ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇಲಾಖೆ ಒಳಗಡೆಯೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಹಿಂದೆ ಇದ್ದಕ್ಕಂಥ ಯಾರು ಅಧಿಕಾರಿಗಳು ಭ್ರಷ್ಟ ಇದ್ದರು ಅವರೆಲ್ಲರೂ ಕೂಡ ವರ್ಗಾವಣೆಯನ್ನು ಮಾಡುವಂಥದ್ದು. ಹಾಗಾಗಿ ಈಗ 1 ವರ್ಷದ ನಂತರ ಸಹಜವಾಗಿ ಇಲಾಖೆಯಲ್ಲಿ ಬಹಳಷ್ಟು ಟ್ರಾನ್ಸ್ಫರ್ ನಡೆಯುವಂಥದ್ದು. ಸೊ ಇದನ್ನು ಮುಂದಿಟ್ಕೊಂಡು ಕೆಲವು ಶಕ್ತಿಗಳು ನಮ್ಮ ಕಮಿಷನರ್ ವರ್ಗಾವಣೆ ಯತ್ನವನ್ನು ಮಾಡ್ತಾ ಇದೆ. ಅದು ಅವರು ವಿಫಲಗೊಳ್ತಾರೆ. ಯಾಕಂತ ಹೇಳಿದರೆ ಸರ್ಕಾರ ಆಗಿರ್ಬೋದು, ಮುಖ್ಯಮಂತ್ರಿಗಳು ಕಮಿಷನರ್ ಪರವಾಗಿದ್ದಾರೆ. ಹಿಂದೆ ನಾವು ನೋಡ್ಬೋದಿತ್ತು, ರಾತ್ರಿ ನಮ್ಮ ಮಂಗಳೂರಿನಲ್ಲಿ ಸುತ್ತಾಡಲಿಕ್ಕೆ ನಮಗೆ ಹೆದರಿಕೆ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ಎಲ್ಲಿ ಏರಿಯಾಗೆ ದಾದ ಹಾಕೊಂಡು, ಸೊ ಯಾವ ಪ್ರದೇಶದಲ್ಲಿ ಯಾರ ಮೇಲೆ ಹಲ್ಲೆ ಆಗ್ಬೋದು, ಯಾರೋ ಕೊಲೆ ಆಗ್ತಾಯಿದೆ ಒಂದು ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ 1 ವರ್ಷಗಳಿಂದ ಬಹಳ ಶಾಂತವಾಗಿದೆ. ಸೊ ಈಗ 1 ವರ್ಷ ನಾವು ನೋಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಸೊ ಇಳಿಕೆಯನ್ನು ಕಂಡ ಸಂದರ್ಭದಲ್ಲಿ ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ, ಹಳೆಯ ಪ್ರಕರಣಗಳು ಯಾವುದು ಪೆಂಡಿಂಗ್ ಇತ್ತು ಅದರ ಆರೋಪಿಗಳನ್ನ ದೂರ ಊರುಗಳನ್ನ ತಗೊಂಡು ಬಂದು ಈಗ ಅವರನ್ನು ಬಂಧಿಸುವ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಸೊ ನಾವು ನೋಡ್ಬೋದು ಯಾವ ರೀತಿಯ ಇಲಾಖೆಯಲ್ಲಿ ಬದಲಾವಣೆ ಆಗಿದೆ ಅಂತ. ಸೊ ಈಗ ಕೆಲ ಶಕ್ತಿಗಳು, ಸಮಾಜಘಾತುಕ ಶಕ್ತಿಗಳು ಯತ್ನವನ್ನು ಮಾಡ್ತಾ ಇದ್ದಾರೆ, ಕಮಿಷನರ್ ವರ್ಗಾವಣೆ ಮಾಡಿ. ಇದಕ್ಕೆ ಸಾರ್ವಜನಿಕರು ವಿರೋಧವನ್ನು ಮಾಡ್ತಾರೆ. ಸರ್ಕಾರಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಗೊತ್ತಿದೆ, ಯಾವುದೇ ರೀತಿಯಲ್ಲಿ ಕೂಡ ಜಿಲ್ಲೆಯನ್ನು ಸಾಮರಸ್ಯವನ್ನು, ಕೋಮು ಸಾಮರಸ್ಯವನ್ನು ಉಳಿಸಬೇಕಂತಾದರೆ ಈ ಕಮಿಷನರನ್ನು ಮುಂದುವರಿಸಬೇಕಂತೇಳಿ. ಹಾಗಾಗಿ ನನ್ನ ಪ್ರಕಾರ ಕಮಿಷನರ್ ವರ್ಗಾವಣೆ ಆಗೋದಿಲ್ಲ ಅಂದ್ಕೊಳ್ತೇನೆ. ಇತ್ತೀಚೆಗೆ ಒಂದು ಪ್ರಕರಣ ನಡೀತು, ನಾನು ನೋಡಿದ್ವಿ. ಅವರು CCB ACP ಮನೋಜ್ರವರು ಎಲ್ಲೋ ಆಂಧ್ರ ಪ್ರದೇಶ ಎಲ್ಲೋ ಹೋಗ್ಬಿಟ್ಟು
ಒಂದು ಆರೋಪಿಯನ್ನ ಈ ದುರಂಧರ ಸ್ಟೈಲಲ್ಲಿ ಬಂಧಿಸ್ಕೊಂಡು ಬರುವಂಥದ್ದು. ಸೊ ಇದೆಲ್ಲವೂ ಕೂಡ ನಾವು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಪೊಲೀಸರ ಕಾರ್ಯವೈಖರಿಗಳು ನಡೀತಾ ಇದೆ, ಉತ್ತಮ ಎಲ್ಲ ಕಡೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕಮಿಷನರ್ ವರ್ಗಾವಣೆ ಮಾಡಲಿಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಜೊತೆಗೆ ಸರ್ಕಾರವು ಕೂಡ ಕಮಿಷನರ್ ವರ್ಗಾವಣೆ ಮಾಡುವುದಿಲ್ಲ ಅಂತ ಹೇಳಿ ನಾವು ನಂಬ್ಕೊಂಡಿದ್ದೇವೆ. ಒಂದು ವೇಳೆ ವರ್ಗಾವಣೆ ಮಾಡಿದ್ರೆ ಏನು ಅಂತೇಳಿ ಏನಾದರೂ ಹೋರಾಟ ಮಾಡ್ತೀರಾ ಅಥವಾ ಯಾವ ರೀತಿ ಅಂತೇಳಿ? ನಮ್ಮ ಒಂದು ನಂಬಿಕೆಯ ಪ್ರಕಾರ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಕಮಿಷನರ್ ವರ್ಗಾವಣೆ ಮಾಡುವುದಿಲ್ಲ. ಮುಂಬರುವ ದಿನಗಳಲ್ಲಿ ಏನಾದರೂ ಅವರು ವರ್ಗಾವಣೆ ಮಾಡಿದ್ದೇ ಆದರೆ ನಾವು ಯುವಕರು ಸುಮ್ಮನೆ ಇರೋದಿಲ್ಲ. ನಾವು ಸರ್ಕಾರಕ್ಕೆ ಹೋಗಿ ಮನವಿಯನ್ನು ಮಾಡ್ತೇವೆ, ಗೃಹ ಸಚಿವರಲ್ಲಿ ಮನವಿ ಮಾಡ್ತೇವೆ, ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ಮಾಫಿಯಾಗಳಿಗೆ ಬಗ್ಗೆ ನಾವು ಈ ಒಂದು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಕೂಡ ಸ್ವಾರಸ್ಯಕರವಾಗಿ ಇರುವಂತಹ ಒಂದು ಕಮಿಷನರನ್ನು ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ನಾವು ಒಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡ್ತೇವೆ. ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರಿನಲ್ಲಿ ಅಧಿಕಾರ ತಗೊಂಡ ನಂತರ ಹೇಟ್ ಸ್ಪೀಚ್ಗಳು ಇಲ್ಲವಾಗಿದೆ ಮತ್ತು ಸೋಷಲ್ ಮೀಡಿಯಾದಲ್ಲಿ ಕೂಡ ಎಲ್ಲ ಪ್ರಚೋದನಕಾರಿ ಪೋಸ್ಟ್ಗಳು ಹೆಚ್ಚು ಕಮ್ಮಿ ನಿಂತಿದೆ. ಮತ್ತು ನಮ್ಮಂತಹ ಕಾಲೇಜ್ ಲೈಫಿನಲ್ಲಿ ಹೆಚ್ಚಾಗಿ ಕಾಡುವ ಡ್ರಗ್ ಮಾಫಿಯಾ ಇದೆಲ್ಲ ನಿಂತಿದೆ. ಯಾಕೆಂದರೆ ಈ ಮಂಗಳೂರಿನಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ಎಲ್ಲ ಶಾಲಾ ಕಾಲೇಜಿನಲ್ಲಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕಂಪಲ್ಸರಿ ಮಾಡಿದ್ದಾರೆ. ಮತ್ತು ಮಂಗಳೂರು ತುಂಬ ಸೆನ್ಸಿಟಿವ್ ಆದ ಜಾಗ ಆದ ಕಾರಣ ಕಮ್ಯುನಲ್ ಗಲಾಟೆ ಮೊದಲು ತುಂಬ ನಡೀತಿತ್ತು ನಾನು ಕೇಳಿದಾಗೆ. ಆದರೆ ಈಗ ಇವರು ಬಂದ ನಂತರ ಎಲ್ಲ ಸ್ಟಾಪ್ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ಕಾಲೇಜಿನಲ್ಲಿ ರ್ಯಾಗಿಂಗ್ ಕೇಸ್ ಮೊದಲು ತುಂಬ ನಡೀತಿತ್ತು, ಅದನ್ನು ಮೊದಲಿನ ಅಧಿಕಾರಿ ತುಂಬ ಇಗ್ನೋರ್ ಮಾಡ್ತಿದ್ರು. ಆದರೆ ಇವರು ಇಗ್ನೋರ್ ಮಾಡದೆ ಅವರ ಅಗೇನ್ಸ್ಟ್ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೊಂಡಿದ್ದಾರೆ. ಇಂತಹ ಒಂದು ಒಳ್ಳೆ ಆಫೀಸರ್ ಮಂಗಳೂರಿನಲ್ಲಿ ಇರಬೇಕನ್ನೋದು ನನ್ನ ಅನಿಸಿಕೆ ಮಾತ್ರವಲ್ಲ, ಮಂಗಳೂರಿನ ಎಲ್ಲ ಜನತೆಗಳ ಅನಿಸಿಕೆ. ಎಲ್ಲ ಈಗ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಂಪಲ್ಸರಿ ಮಾಡಿದ್ದಾರೆ ಎಲ್ಲ ಕಾಲೇಜಿನಲ್ಲಿ. ಅವರು ಸಹ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಆಗಿ ಸ್ಪೀಚಸ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕೊಡ್ತಿದ್ದಾರೆ. ಅದು ನಮ್ಮ ಕಾಲೇಜ್ ಲೈಫಿನಲ್ಲಿ ತುಂಬ ಇಂಪ್ಲಿಮೆಂಟ್ ಆಗ್ತಾ ಉಂಟು. 10 ತಿಂಗಳ ಹಿಂದೆ ಮಂಗಳೂರು ನಗರದ ಅವಸ್ಥೆ ಹೇಗೆ ಇತ್ತು ಅಂತ ನನಗಿಂತ ಜಾಸ್ತಿ ತಮಗೆ ಗೊತ್ತಿದೆ. ಇಲ್ಲಿ ಏನೆಲ್ಲ ನಡೀತಾ ಇತ್ತು, ಡ್ರಗ್ಸ್ ಸಮಸ್ಯೆ, ಕೋಮುವಾದ, ಜನರು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರನ್ನು ಹಿಡಿದು ಕತ್ತಿ ಹಾಕ್ತಾರೆ, ಚೂರಿ ಹಾಕ್ತಾರೆ, ಕೊಲ್ತಾರೆ ಅಂತ ವ್ಯವಸ್ಥೆ. ಒಂದು ಟೈಮಲ್ಲಿ ಮಂಗಳೂರು ನಗರಕ್ಕೆ ಪೊಲೀಸ್ ಕಮಿಷನರ್ ಆಗಿ ಬಂದ ಸನ್ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಧಿಕಾರವನ್ನು ವಹಿಸಿ ಇವತ್ತು ಮಂಗಳೂರು ನಗರ ಹೇಗಿದೆ ಅಂತ ಹೇಳಿದರೆ ಯಾರಿಗೂ ಯಾವುದೇ ಭಯಭೀತಿ ಇಲ್ಲದೆ ರಸ್ತೆಯಲ್ಲಿ ನಡೆಯುವಂಥ ಒಂದು ಅವಕಾಶವನ್ನು ಉಂಟು ಮಾಡಿದ್ದಾರೆ. ಇನ್ನು ಎರಡನೇದು ದೊಡ್ಡ ವಿಚಾರ ಏನಂತ ಹೇಳಿದರೆ, ನಾನು ಜನರ ನಡುವೆ 24 ಗಂಟೆ ಇರುವವನು ಮಂಗಳೂರು ನಗರದಲ್ಲಿ. ಇಲ್ಲಿ ಡ್ರಗ್ಸ್ ಹೇಗೆ ಬೆಳೆಯುತ್ತಿತ್ತಂತ ಹೇಳಿದರೆ, ಸ್ವಲ್ಪ ಹೋಗಿದರೆ ಗೋವನ್ನು ಬೀಟ್ ಮಾಡುವಂಥ ಒಂದು ಅವಸ್ಥೆ ಬರ್ತಿತ್ತು. ಬಹುಶಃ ಇವರು ಅಧಿಕಾರವನ್ನು ವಹಿಸಿದ ಮೇಲೆ 80% ಡ್ರಗ್ ಸಪ್ಲೈಗಳು ನಿಂತು ಹೋಗಿದೆ. ಯಾರೆಲ್ಲ ಡ್ರಗ್ಸ್ ತೆಗೆದು ಜನರಿಗೆ ತೊಂದರೆ ಕೊಡ್ತಿದ್ದಂಥ ಕುಳಗಳು ಇವೆ, ಅವು ಬಾಲವನ್ನು ಮುದುಡಿಕೊಂಡು ಮನೆಯಲ್ಲಿ ಸೇರಿದೆ. ನಾನು ಕ್ವೆಶನ್ ಕೇಳಲಿಕ್ಕೆ ಬಯಸ್ತೇನೆ, ಎಲ್ಲಿ ದ್ವೇಷ ಭಾಷಣ ಮಾಡೋ ಎಲ್ಲಿ ಹೋದರು, ಥ್ರೆಟ್ ಕೊಡುವ ಅಂಡರ್ ವರ್ಲ್ಡ್ ಗ್ರೂಪ್ಗಳು ಎಲ್ಲಿ ಹೋದವು, ಜನರನ್ನು ಹೆದರಿಸ್ತಿದ್ದಂಥ ತಂಡಗಳು ಇದ್ದವು ಇಲ್ಲಿ, ಅವುಗಳು ಎಲ್ಲಿ ಹೋಗಿದೆ ಇವತ್ತು? ಎಲ್ಲರೂ ಕಾನೂನಿನ ಹೆದರಿಕೆಯಲ್ಲಿ ಬಾಲ ಮುಚ್ಚಿಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸನ್ಮಾನ್ಯ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಅವರ ತಂಡ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೀವು ಹೇಳಿದಾಗೆ ಕೆಲವು ತಂಡಗಳು ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಬಯಸ್ತಾ ಇದೆ. ಅವರಿಗೆ ಕೂಡ ನಮ್ಮದೊಂದು ಎಚ್ಚರಿಕೆ ಇದೆ. ಅವರು ಮಾಡುವಂಥ ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಜನರ ಮುಂದೆ ತೆರೆದಿಡುವ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಯಾಕಂತ ಹೇಳಿದರೆ, ಮೊದಲನೇದಾಗಿ ಮಂಗಳೂರು ದಕ್ಷಿಣ ಕನ್ನಡ ಕೋಮುವಾದ ಅದು ಇದು ಅಂತ ಹೇಳಿಕೊಂಡು ಇಲ್ಲಿ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಬರುವುದು ಕಡಿಮೆ. ಸೊ ಬಂದಿರುವಂಥ ದಕ್ಷ ಅಧಿಕಾರಿಗಳನ್ನು ಉಳಿಸಿಕೊಳ್ಳುವುದು ಮಂಗಳೂರು ನಗರದ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರ ಬೇಡಿಕೆ. ಬಹುಶಃ ಈ ನಾಗರಿಕರ ಬೇಡಿಕೆಯೊಂದಿಗೆ ಸರ್ಕಾರ ಹಾಗೂ ವ್ಯವಸ್ಥೆ ನಿಂತುಕೊಳ್ತದೆ ಅಂತ ನನ್ನ ಭಾವನೆ. ಎಲ್ಲಿಯಾದರೂ ಅಂತಹ ಒಂದು ದುಸ್ಸಾಹಸಕ್ಕೆ ಯಾರಾದರೂ ಕೈ ಹಾಕಿದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಹಾಗೂ ವಿರೋಧಗಳು ವ್ಯಕ್ತವಾಗುವ ಸಾಧ್ಯತೆಗಳು ನಿಶ್ಚಲವಾಗಿದೆ ಅಂತ ಹೇಳಲಿಕ್ಕೆ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಿಮಗೆ ನಾನೊಂದು ಚಿಕ್ಕ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಪೇರೆಂಟ್ ಹೋಗಿ ಪೊಲೀಸ್ ಕಮಿಷನರ್ ಅವರ ಹತ್ರ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮಗನ ಬದಲಾವಣೆಗಳು, ಕೆಲವು ಅವನ ಬಿಹೇವಿಯರ್ ಬದಲಾವಣೆ ಆಗಿದೆ. ಅದರ ಬುಡ ಹಿಡಿದು ಕಂಡು ಹೋದಾಗ ಮಗ ಗಾಂಜಾ ವ್ಯಸನಿಯಾಗಿದ್ದು ಅವನಿಗೆ ಯಾರು ಸಪ್ಲೈ ಕೊಟ್ಟಿದ್ದಾರೆ, ಮುಂಚೆ ಆದರೆ ಅವನನ್ನು ಹಿಡಿದು ವಿಚಾರಣೆ ಮಾಡಿದ್ರು, ಕೇಸ್ ಆಯಿತು, ಮುಗಿತಿತ್ತು. ಈಗ ಹಾಗೆಲ್ಲ ಡೆಲ್ಲಿವರೆಗೆ ಹೋಗಿ ಕೊಡುವವನನ್ನು ಸಪ್ಲೈ ಮಾಡುವವನನ್ನು ಹಿಡ್ಕೊಂಡು ಬಂದಿದ್ದಾರೆ. ಡ್ರಗ್ಸ್ ಇದ್ದು ಬುಡ ಬೇರು ಕಿತ್ತೊಕಿಸಿ ಹಾಕಿದ್ದಾರೆ. ನಾನು ಮಂಗಳೂರಲ್ಲಿ ಇರುವುದರಿಂದ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ಕೆಲವರು ಎಲ್ಲಿಯೋ ಕೂತ್ಕೊಂಡು ಮಾತಾಡ್ತಾರೆ, ಹಾಗೆಲ್ಲ ನಾವು ಪಬ್ಲಿಕ್ ಮುಂದೆ ಇದ್ದೇವೆ, ಜನರ ಮುಂದೆ ಇದ್ದೇವೆ, ನಮಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೂರಾರು ಸಮಸ್ಯೆ ನಮ್ಮ ಹತ್ರ ಬರ್ತಾ ಇರ್ತದೆ, ನೂರಾರು ಸ್ಟೂಡೆಂಟ್ಸ್ಗಳು ಬರ್ತಾರೆ, ನಮಗೆ ಗೊತ್ತಾಗ್ತದೆ. ಸೊ ಐ ಥಿಂಕ್ ಕಮಿಷನರ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಆ್ಯಸ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅವರ್ ಸರ್ವೆಂಟ್ ಆಗಿ ನಾವು ಅವರ ಜೊತೆ ನಿಲ್ಲುವುದು ನಮ್ಮ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ದೇರ್ ವಿತ್ ಸುಧೀರ್ ಕುಮಾರ್ ಆ್ಯಂಡ್ ಟೀಮ್. ದಿಸ್ ಈಸ್ ದಿ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್ ಇನ್ ಮಂಗಳೂರು ಪೊಲೀಸ್ ಕಮಿಷನರೇಟ್ ಹಿಸ್ಟ್ರಿ
ಯಾವುದಾದ್ರೂ ಒಂದು ಕೇಸ್ ಕೊಟ್ಟರೆ ಆ ಕೇಸ್ ಕ್ಲಿಯರ್ ಆಗಿದ್ದ ಮೇಲೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಬರ್ತದೆ, ಸರ್ ನಿಮ್ಮ ಕೆಲಸ ಫಾಲೋ ಆಗಿದೆ, ನಿಮ್ಮ ಕೆಲಸವನ್ನು ಫಾಲೋ ಅಪ್ ಮಾಡಿ ಇಲ್ಲಿವರೆಗೆ ಮುಟ್ಟಿದೆ ಎಂಬ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ. ಸರ್ಕಾರದಲ್ಲಿ ಒಂದು ಮನವಿ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬಾರ್ದು. ನೋಡಿ, ಮಂಗಳೂರಲ್ಲಿ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ನಮಗೆ ಒಂದು ತಾಜಾ ಉದಾಹರಣೆ ಏನಂದರೆ, ಪೊಲೀಸರು ಮನಸ್ಸು ಮಾಡಿದರೆ ಅಕ್ರಮಗಳನ್ನು ಕ್ಷಣಾರ್ಧದಲ್ಲಿ ನಿಲ್ಲಿಸಬಹುದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆನೇ ಈಗಿನ ಅಧಿಕಾರಿಯಾಗಿರ್ತಕ್ಕಂಥ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವ್ರು ಬಂದ ನಂತರ ಯಾವ ಜನಪರ ಸಂಘಟನೆಗಳಾಗಲಿ ಜನರಾಗಲಿ ಯಾರು ಕೂಡ ಮನವಿ ಕೊಟ್ಟಿಲ್ಲ. ಆದರೆ ಅವರೇ ಸ್ವ ಇಚ್ಛೆಯಿಂದ ಇಲ್ಲಿ ನಡೀತಕ್ಕಂಥ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಎಲ್ಲ ಅಕ್ರಮಗಳನ್ನು ಎಡೆಮುರಿಯನ್ನು ಕಟ್ಟಿದ್ದಾರೆ ಮತ್ತು ಅದನ್ನು ನಿಲ್ಲಿಸಿದ್ದಾರೆ. ನಿಜಕ್ಕೂ ಕೂಡ ಅದು ಶ್ಲಾಘನೀಯ. ಯಾಕೆಂದರೆ ಈವರೆಗೂ ಬಂದಂಥ ಯಾವ ಕಮಿಷನರ್ ಕೂಡ ಇಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿಲ್ಲ. ಈ ಮಂಗಳೂರಿನಲ್ಲಿ ನಡೀತಕ್ಕಂಥ ದೋವ್ ನಂಬರ್ ದಂಧೆ, ಜಿಗಾರಿ ಅಡ್ಡೆ, ಇಸ್ಪೀಟ್ ಕ್ಲಬ್ಬು, ಗಾಂಜಾ ಮಾಫಿಯಾ ಎಲ್ಲವನ್ನ ಕೂಡ ಎಡೆಮರೆಯನ್ನು ಕಟ್ಟಿದ್ದಾರೆ, ನಿಲ್ಲಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಸಾಮಾನ್ಯವಾಗಿ ಮಂಗಳೂರು ಅಂದರೆ ಇದೊಂದು ಮತೀಯ ರಾಜಕಾರಣದ ಅಡ್ಡೆ, ಇಲ್ಲಿ ಮತೀಯ ಧ್ರುವೀಕರಣ ಮತ್ತು ಕೋಮು ರಾಜಕಾರಣ, ಇಲ್ಲಿ ಮತೀಯ ಸಂಘರ್ಷ, ಕೊಲೆಗಳೆಲ್ಲ ನಡೀತದೆ ಅನ್ನೋದು ಜನಸಾಮಾನ್ಯರಿಗೆ ಮಂಗಳೂರು ಅಂದರೆ ಒಂದು ಭಯಭೀತಿಯ ಒಂದು ಪ್ರದೇಶ ಆಗಿದೆ. ಅಂಥದನ್ನು ಕೂಡ ಮತೀಯ ರಾಜಕಾರಣದಲ್ಲಿ ನಡೀತಕ್ಕಂಥ ಮತೀಯ ಸಂಘರ್ಷ ಏನಿದೆ, ಕೊಲೆ ಏನಿದೆ, ಅದನ್ನೆಲ್ಲವನ್ನು ಕೂಡ ಇವರು ನಿಲ್ಲಿಸಿದ್ದಾರೆ. ಆನಂತರ ಯಾರು ಕೂಡ ಪರಸ್ಪರ ಅಪನಂಬಿಕೆಯನ್ನು ಸೃಷ್ಟಿ ಮಾಡುವಂಥ ಯಾವುದೇ ಕಂದರಗಳು, ಪರಸ್ಪರ ಇನ್ನೊಂದು ಧರ್ಮ ಮತ್ತೊಂದು ಧರ್ಮವನ್ನು ದೂಷಿಸುವಂಥ ಯಾವ ಘಟನೆಗಳು ಕೂಡ ಈಗ ಅವ್ರು ಬಂದ ನಂತರ ನಡೀತಾ ಇಲ್ಲ. ಹಾಗಾಗಿ ಮಂಗಳೂರು ಈಗ ಶಾಂತವಾಗಿದೆ. ಆದರೆ ಇಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಅಂದರೆ, ಕಮಿಷನರನ್ನು ಬೇರೆ ಬೇರೆ ಕಾರಣಕ್ಕೆ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡುವಂಥ ಒಂದು ಪಿತೂರಿ ಹುನ್ನಾರ ಇದರ ಹಿಂದೆ ನಡೀತಾ ಇದೆ. ಮತ್ತು ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನು ಕೂಡ ಬಲಾಢ್ಯರು ಹಿಂದಿನಿಂದ ನಿಂತು ಅದನ್ನು ಮಾಡ್ತಾ ಇರೋದನ್ನು ನಾವು ಮೊನ್ನೆ ಇತ್ತೀಚೆಗೆ ಅಷ್ಟೇ ಪೊಲೀಸರು ಅವರ ಮೇಲೆ ಕೊಟ್ಟಂಥ ದೂರಿನ ಆಧಾರದಲ್ಲಿ ನಾವು ಅದನ್ನು ಹೇಳ್ಬೋದು. ಯಾವತ್ತಿಗೂ ಕೂಡ ಪೊಲೀಸ್ ಇಲಾಖೆ ಒಳಗೆ ಆಗಿರ್ತಕ್ಕಂಥ ಸಮಸ್ಯೆಯ ಬಗ್ಗೆ ಅದನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದಿರುವಂಥದ್ದು ಯಾವುದೂ ಇಲ್ಲ. ಆದರೆ ಇದೊಂದು ಸಣ್ಣ ವಿಷಯಕ್ಕೂ ಕೂಡ ಕಮಿಷನರನ್ನು ಅವರ ಹೆಸರನ್ನು ಕಲಂಕ ತರುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿರ್ತಕ್ಕಂಥ ಇಲ್ಲಿಯ ಬಲಾಢ್ಯರು ಮತ್ತು ಅಕ್ರಮವಾಗಿ ಕೆಲಸ ಮಾಡುವಂಥ ಯಾರು ಇಲ್ಲಿ ಗಾಂಜಾ ಮಾಫಿಯಾ ಅದರ ಇರುವಂಥ ಮಾಫಿಯಾಗಳು ಅವರನ್ನು ಇಲ್ಲಿಂದ ಓಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವಂತೂ ಜನಪರ ಸಂಘಟನೆಗಳಾಗಿ ಇವರ ಪರವಾಗಿ ನಾವು ನಿಂತಿದ್ದೇವೆ. ಪೊಲೀಸ್ ಕಮಿಷನರ್ ಮಾಡುವಂಥ ಕೆಲಸ ಏನಿದೆ, ಇದು ಯಾರೇ ಬರಲಿ ಈ ಮಂಗಳೂರಿಗೆ, ಈಗ ಸುಧೀರ್ ಕುಮಾರ್ ರೆಡ್ಡಿ ಇದ್ದಾರೆ, ಯಾರು ಬಂದರೂ ಮಾಡುವಂಥ ಕೆಲಸ ಇದು ಆಗಿತ್ತು. ಆದರೆ ಈವರೆಗೆ ಅಂತ ಯಾರು ಕಮಿಷನರ್ ಕೂಡ ಇಂಥ ಧೈರ್ಯವನ್ನು ತೋರಿಲ್ಲ. ಇವಾಗ ಈ ಒಂದು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಆ ಧೈರ್ಯವನ್ನು ತೋರಿದ್ದಾರೆ, ಒಂದು ದಕ್ಷ ಆಡಳಿತವನ್ನು ನೀಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಜನ ಅವರನ್ನು ಬಯಸ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ಇನ್ನು ಬೇಕು ಅನ್ನೋದು ಜನ ಬಯಸ್ತಾ ಇದ್ದಾರೆ. ಹಾಗಾಗಿ ಅವರ ವರ್ಗಾವಣೆಗೆ ಸಾಮಾನ್ಯ ಜನ ಮತ್ತು ಒಂದು ನೆಮ್ಮದಿಯ ಬದುಕನ್ನು ಬೇಕಾದಂಥ ಜನ ಏನಿದ್ದಾರೆ ಅವರು ಇವರ ವರ್ಗಾವಣೆ ಒಪ್ತಾ ಇಲ್ಲ. ನೋಡಿ, ಹಿಂದೆ ಅನುಪಮ್ ಅಗ್ರವಾಲ್ ಇದ್ದರು, ಅವರಿರುವಂಥ ಸಂದರ್ಭದಲ್ಲಿ ಸಾಲು ಕೊಲೆ ಆಯಿತು. ಆವಾಗ ಜುಗಾರಿ ಅಡ್ಡೆ, ಇಸ್ಪೀಟ್ ಕ್ಲಬ್ ಎಲ್ಲವೂ ಕೂಡ ಕುಲ್ಲಂಕುಲ್ಲವಾಗಿ ನಡೀತಾ ಇದ್ದು. ಅದೇ ರೀತಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೀತಾ ಇತ್ತು. ಕೆಂಪುಗಲ್ಲಿನ ಕೋರೆ ಕೂಡ ಅಕ್ರಮವಾಗಿ ನಡೀತಾ ಇತ್ತು. ಇದರ ಬಗ್ಗೆ ಹತೋಟಿಯೇ ಇಲ್ಲ. ಇಲ್ಲಿಯ ಪೊಲೀಸ್ ಇಲಾಖೆಯಾಗಲಿ ಜಿಲ್ಲಾಡಳಿತ ಆಗಲಿ ಯಾರಿಗೂ ಕೂಡ ಅವರ ಮೇಲೆ ಹತೋಟಿ ಇಲ್ಲ. ಎಲ್ಲವೂ ಕೂಡ ಅಕ್ರಮವಾಗಿ ನಡೀತಾ ಇತ್ತು. ಗಾಂಜಾ ಮಾಫಿಯಾಕ್ಕೆ ಸಂಬಂಧಪಟ್ಟವರು ಅದರ ಬೇರನ್ನು ಮುಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ಜಾಲ ಎಲ್ಲೆಲ್ಲ ಹರಡಿದೆ ಆ ಜಾಲವನ್ನು ಹಿಡಿಯುವಂಥ ಬೆನ್ನನ್ನು ಬಿದ್ದಿದ್ದಾರೆ. ಇದು ನಿಜಕ್ಕೂ ಕೂಡ ಪ್ರಶಂಸನೀಯ. ಇವಾಗಲೇ ಸುಧೀರ್ ಕುಮಾರ್ ರೆಡ್ಡಿ ಅಂತ ಹೇಳಿ ನಮ್ಗೆ ಹೆಸರು ಕೇಳ್ಬೇಕಾದ್ರೆ ಏನ್ ತಲೆಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಇಲೀಗಲ್ ಆಕ್ಟಿವಿಟೀಸ್ ಏನಾಗಿರ್ಬೋದು, ಲೈಕ್ ಮೈನಿಂಗ್ ಆಗಿರ್ಬೋದು, ಸ್ಯಾಂಡ್ ರಿಲೇಟೆಡ್ ಆಗಿರ್ಬೋದು, ಈ ಸ್ಪಾ ಮಸಾಜ್ ಸೆಂಟರ್ಸ್, ಇಂಥದ್ದೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಒಂದು ತಡೆ ತಂದವರು ಒಂದು ಪೊಲೀಸ್ ಅಧಿಕಾರಿ ಅವರು. ಅದೇ ಒಂದು ಬಂದವರು ಬರೀ 6 ತಿಂಗಳಾಗಿರೋದು. ಈ 6 ತಿಂಗಳಲ್ಲಿ ಅವರು ಲೈಕ್ ಇಷ್ಟು ವರ್ಷದಲ್ಲಿ ಯಾವುದೆಲ್ಲ ಪೊಲೀಸ್ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನು 6 ತಿಂಗಳಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಡಿ ತೋರಿಸಿದ್ದಾರೆ. ಇನ್ನೊಂದೇನಂತ ಹೇಳಿದರೆ, ಲೈಕ್ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ವಿಷ ಬಿತ್ತನೆ ಮಾಡೋದು, ಲೈಕ್ ಈ ರಿಲಿಜನ್ ಬಗ್ಗೆ, ಅದು ಯಾರೇ ಆಗಿರ್ಬೋದು, ಅಂಥವರನ್ನು ಒಂದು 41 ಜನರನ್ನು ಆಲ್ರೆಡಿ ಅವರ ಮೇಲೆ ಕೇಸ್ ಆಗಿದೆ. ಆ ಕೇಸಲ್ಲಿ 21 ಜನರನ್ನು ಜೈಲಿಗೆ ಸಹ ಕಳಿಸಿದ್ದಾರೆ. ಸೊ ಇಂಥದ್ರಿಂದ ತುಂಬಾ ಇವಾಗ ಕೋಮ್ ಗಲಭೆ ಎಲ್ಲ ತುಂಬ ಕಮ್ಮಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಬರೀ ಹೇಳೋದಲ್ಲ, ನೋಡ್ಬೋದು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಆಗಿದೆ. ಪ್ರಾಬ್ಲಮ್ ಇರೋದು ಯಾರು ಅಂತ ಹೇಳಿದ್ರೆ ಈ ಪೊಲಿಟಿಷಿಯನ್ಸ್ ಯಾರು ಅಂತ ಹೇಳಿದ್ರೆ, ಬರೀ ಹಿಂದೂ ಮುಸ್ಲಿಂ ಮಾಡ್ಕೊಂಡು ಇಷ್ಟು ವರ್ಷ ಎಜೆಂಡಾ ಮಾಡ್ಕೊಂಡು ಬಂದ್ಯಾರ, ಅವ್ರಿಗೆ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಡೆವಲಪ್ಮೆಂಟ್ ವಿಷಯ ಮಾತಾಡಲಿಕ್ಕೆ ಯಾರು MLA ಯಾರು ಮಾತಾಡಲ್ಲ, ಬರೀ ಹಿಂದೂ ಮುಸ್ಲಿಂ. ಸೊ ಅದರಿಂದ ಇಂಥವರೆಲ್ಲ ಲಾಬಿ ನಡೆಸಿ ಇವರನ್ನು ಆದಷ್ಟು ಬೇಗ ಇವರನ್ನು ವರ್ಗಾವಣೆ ಮಾಡಬೇಕು, ಯಾರಾದರೂ ಬೇರೆ ಆಫೀಸರ್ ಬರ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಬರ್ತಿದ್ದಾರೆ. ಸೊ ಇವರು ಕಂಟಿನ್ಯೂ ಆಗ್ಬೇಕಂತ ಹೇಳಿ ನಮ್ಮ ಆಸೆ. ದ್ವೇಷ ಭಾಷಣ ಬಗ್ಗೆ ಮಾತಾಡ್ಲಿಕ್ಕಿದ್ರೆ ಅದೇ, ಇವಾಗ ತುಂಬಾ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ, ಇವಾಗ ಯಾವ್ದಾದ್ರು ಸಭೆ ಪ್ರೋಗ್ರಾಮ್ ಅಲ್ಲಿ ಆಗ್ಬೇಕಾದ್ರೆ ಓಪನ್ ಆಗಿ ಒಂದು ಮುಸ್ಲಿಂ ಅವ್ರಿಗೆ ಟಾರ್ಗೆಟ್ ಮಾಡೋದು,
ಇನ್ನೊಂದು ಗ್ರೂಪ್ ಅವರು ಹಿಂದೂ ಅವ್ರಿಗೆ ಟಾರ್ಗೆಟ್ ಮಾಡೋದು. ಸೊ ಇಂಥದ್ದೆಲ್ಲ ನಿಂತೇ ಹೋಗಿದೆ, ಅವರ ಎಕ್ಸಿಸ್ಟೆನ್ಸೇ ಇಲ್ಲ ಇವಾಗ ಮಂಗಳೂರಲ್ಲಿ. ಸೊ ಇದೆಲ್ಲ ಆಗಿರೋದು ಸುಧೀರ್ ಕುಮಾರ್ ರೆಡ್ಡಿಯಿಂದ. ಸೊ ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದು, ಇದು ಶಾಂತಿ ಹೀಗೇನೆ ಕಾಪಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಸುಧೀರ್ ಕುಮಾರ್ ರೆಡ್ಡಿ ಅಂತ ಅಧಿಕಾರಿಗಳು ಮಂಗಳೂರಿಗೆ ಹಾಗೇನೆ ದಕ್ಷಿಣ ಕನ್ನಡಕ್ಕೆ ಇನ್ನದಷ್ಟು ಬರ್ಬೇಕಂತ ಹೇಳಿ. ಕಮಿಷನರ್ ಬಂದ ನಂತರ ಅದೇ ನಮ್ಮದು ಸುಧೀರ್ ರೆಡ್ಡಿ ಅವರು. ಸೊ ಅವ್ರು ಬಂದ ನಂತರ ಇಲ್ಲಿ ಬಹಳ ಒಂದು ಸುಂದರವಾದಂಥ ವಾತಾವರಣ ಅಂತ ಹೇಳ್ಬೋದು. ಯಾಕೆಂದರೆ ಮೊದಲಿಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡ್ರಗ್ಸ್ ಎಲ್ಲ ತುಂಬ ಆ ಥರ ಒಂದು ಸರಬರಾಜು ಆಗ್ತಾಯಿತ್ತು. ಸೊ ಅದೆಲ್ಲದರ ಬಗ್ಗೆ ಒಂದು ಮಟ್ಟ ಹಾಕಿರುವಂಥ ಒಂದು ನಾಯಕ ಅಂತ ಹೇಳ್ಬೋದು. ಸೊ ಅವರು ವರ್ಗಾವಣೆ ಆಗೋದಂದ್ರೆ ತುಂಬಾ ದುಃಖಕರವಾದಂಥ ಒಂದು ವಿಷಯ. ಮತ್ತು ಇದ್ರ ಬಗ್ಗೆ ನನಗೆ ಕೂಡ ಮಾಹಿತಿ ಇಲ್ಲ. ಸೊ ನೀವು ಕೇಳಿದಂಥ ಪ್ರಶ್ನೆಗೆ ಅಷ್ಟೇ ನಾನು ಹೇಳಿದ್ದು. ಸೊ ಅವರು ಹೋದರೆ ತುಂಬಾ ಇಲ್ಲಿ ಮತ್ತಷ್ಟು ಈ ಡ್ರಗ್ಸ್ ಸಪ್ಲೈ ಎಲ್ಲ ನಡಿಬೋದು ಅಂತ. ಮತ್ತು ಇವತ್ತು ಗೊತ್ತುಂಟಲ್ಲ, ವಿದ್ಯಾರ್ಥಿಗಳು ಇಂಥ ಕೆಟ್ಟ ಚಟಗಳಿಗೆ ಬೇಗ ಬೀಳ್ತಾರೆ. ಸೊ ಅದರಿಂದ ಅವರಿದ್ದರೆ ತುಂಬಾ ಒಳ್ಳೆಯದು. ಇಂಥ ವಿಷಯಗಳ ಬಗ್ಗೆ ಎಲ್ಲ ಬಹಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳೋದಷ್ಟೇ ಇಷ್ಟಪಡ್ತೇನೆ. ಇದಿಷ್ಟು ಮಂಗಳೂರಿನ ಜನರು ಹೇಳುವಂತ ಮಾತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸುಧೀರ್ ಕುಮಾರ್ ರೆಡ್ಡಿ ಆಗಿರ್ಬೋದು ಅಥವಾ ಅರುಣ್ SP ಅವರು ಬಂದ ನಂತರ ಖಂಡಿತವಾಗ್ಲೂ ಶಾಂತಿಯುತದಿಂದ ಇದೆ ಮಂಗಳೂರು. ಇವರನ್ನು ಒಂದು ವೇಳೆ ಟ್ರಾನ್ಸ್ಫರ್ ಮಾಡುವ ಹುನ್ನಾರವನ್ನು ನಡೆಸಿದ್ರೆ ಖಂಡಿತವಾಗ್ಲೂ ಮಂಗಳೂರಿನ ಜನತೆ ಎದ್ದು ನಿಂತು ಪ್ರತಿಭಟನೆ ಮಾಡುತ್ತೆ ಅಂತ ಹೇಳಿ. ಬುರ್ಕಾ ವಿಚಾರ ಕೂಡ ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರೂ ಕೂಡ ವಿಷಯವನ್ನು ರೈಸ್ ಮಾಡಿಲ್ಲ. ಇಲ್ಲಂತ ಹೇಳಿದ್ರೆ ದೊಡ್ಡ ಹೋರಾಟವೇ ನಡೆಯುತ್ತಾ ಇತ್ತು. ಯಾರೆಲ್ಲ ಕೋಮು ಪ್ರಚಾರ ಮಾಡುವಂತ ಪೋಸ್ಟ್ ಅನ್ನು ಕೂಡ ಹಾಕ್ತಾ ಇದ್ರು, ಅವರ ಮೇಲೆ FIR ಮಾಡಿ ಅರೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ದಂಡುಪಾಳ್ಯ ಗ್ಯಾಂಗ್ ಏನಿತ್ತು ಅವರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಮತ್ತೆ ನಾನಾ ಕೇಸ್ ಏನು ಪೆಂಡಿಂಗ್ ಇತ್ತು, ವಾರೆಂಟ್ ಇದ್ರೂ ಕೂಡ ಕೋರ್ಟ್ಗೆ ಬರೆದ್ರೆ ತಲೆಮರೆಸಿಕೊಂಡಿದ್ರು. ಸೊ ಇವರುಗಳನ್ನು ಕೂಡ ಎತ್ತಾಕೊಂಡು ಬರುವಂತಹ ವಿಷಯಗಳು ಹಲವಾರು ನಡೆದಿದೆ. ಸೊ ಹೀಗಿಂದಾಗಿ ಮಂಗಳೂರು ಶಾಂತಿಯಿಂದ ಇದೆ. ಡ್ರಗ್ಸ್ ಮೂಲವನ್ನೇ ಕಿತ್ತು ತೆಗೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇವರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಖಂಡಿತವಾಗ್ಲೂ ಮಂಗಳೂರಿನ ಜನತೆ ಆಗಿರ್ಬೋದು ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ. ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಏನ್ ಮಾಡ್ತಾರೆ, ಇವರನ್ನು ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ ಇಲ್ಲೇ ಇರಿಸ್ತಾರಾ ಅಂತೇಳಿ ಎಲ್ಲರೂ ಕೂಡ ಬಯಸುವಂಥದ್ದು ಖಂಡಿತವಾಗ್ಲೂ ಮಂಗಳೂರು ಶಾಂತಿಯಿಂದ ಇರಬೇಕು ಅಂತೇಳಿ. ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಮೂಡುಬಿದ್ರಿಯ ಸಂದೇಶ್ ಪ್ರಕರಣ ಆದಂತ ಸಮಯದಲ್ಲಿ ಯೂನಿಫಾರ್ಮ್ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ ಅಥವಾ ಯಾರ್ದೋ ಒಂದು ಕಂಪೌಂಡ್ ಆರಿ ಕಾರಿಗೆ ಒದ್ದಿರುವಂಥದ್ದು, ಸ್ಟೇಷನ್ಗೆ ಬಂದವರನ್ನು ಒಂದಷ್ಟು ಅವ್ಯಾಚ್ಯ ಶಬ್ದದಲ್ಲಿ ಬೈದಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಈ ಸಮಯದಲ್ಲಿ ಅವರನ್ನು ಅಮಾನತು ಮಾಡಬೇಕಾಗಿತ್ತು. ಇವರಿಗೆ ಒಂದಷ್ಟು ಅದು ಬ್ಯಾಕ್ಲಾಶ್ ಆಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಟ್ ಮಂಗಳೂರಿನ ಶಾಂತಿಯ ವಿಚಾರದಲ್ಲಾಗಿರ್ಬೋದು ಅಥವಾ ಮರಳು ದಂಧೆ ಆಗಿರ್ಬೋದು, ಮಡ್ಕಾ ದಂಧೆ ಆಗಿರ್ಬೋದು, ಬೇರೆ ವಿಚಾರದಲ್ಲಿ ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕಿದ್ದಾರೆ. ಇದನ್ನು ನಡೆಸುವವರು ಯಾರು ಇದ್ದಾರೆ, ಅವರು ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದಿಷ್ಟು ಮಂಗಳೂರಿನ ಜನತೆ ಮಾತಾಡಿರುವಂತಹ ವಿಚಾರ. ಕಾದು ನೋಡಬೇಕಾಗದೆ ಟ್ರಾನ್ಸ್ಫರ್ ಆಗ್ತಾರಾ ಅಥವಾ ಇನ್ನು 2 ವರ್ಷಗಳ ಕಾಲ ಇಲ್ಲೇ ಇಡ್ತಾರಾ ಅಂತೆ.